ಸಿಎಂಗೆ ಕೃಷ್ಣ ಮಠಕ್ಕೆ ಬನ್ನಿ ಅಂತ ಬಿಜೆಪಿ ಆಹ್ವಾನವನ್ನ ಕೊಟ್ಟಿದೆ. ಕೃಷ್ಣ ಮಠಕ್ಕೆ ಬನ್ನಿ, ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಯಶ್ಪಾಲ್ ಸುವರ್ಣ ಲೇವಡಿ ಮಾಡುತ್ತಲೇ ಆಹ್ವಾನವನ್ನ ಕೊಟ್ಟಿದ್ದಾರೆ. ಪದೇ ಪದೇ ಸಚಿವರು ನಿಮ್ಮ ವಿರುದ್ಧ ಮಾತಾಡ್ತಾರೆ. ಸರ್ಕಾರದಲ್ಲಿ ನೀವು ಕಿರಿಕಿರಿ ಅನುಭವಿಸ್ತಾ ಇದ್ದೀರಿ. ಕೃಷ್ಣ ಮುಖ್ಯ ಪ್ರಾಣ, ಗೋವಿನ ದೋಷ ಇರಬಹುದು. ಕ್ಲಿಯರ್ ಆಗಬೇಕು ಅಂತಂದ್ರೆ ಅದಕ್ಕೆ ನೀವು ಕೃಷ್ಣ ಮಠಕ್ಕೆ ಬರಬೇಕು. ಕೃಷ್ಣ ಮಠಕ್ಕೆ ಬನ್ನಿ. ಕೃಷ್ಣನ ದರ್ಶನದಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಪಡೆಯಿರಿ. ದರ್ಶನ ಪಡೆದು ಜೀವನ ಉಜ್ವಲ ಮಾಡಿಕೊಳ್ಳಿ. ಈಗಲಾದರೂ ಮಠಕ್ಕೆ ಬರಲು ದೇವರು ಬುದ್ಧಿ ಕೊಡ್ಲಿ. ಉಡುಪಿಗೆ ಬಂದು ಭಾಷಣ ಮಾಡಿದರೆ ಸಾಲಲ್ಲ, ಸಿಎಂ ಸಿದ್ದರಾಮಯ್ಯ ಕೃಷ್ಣ ಮಠಕ್ಕೂ ಕೂಡ ಭೇಟಿ ಕೊಡಬೇಕು ಅಂತ ಯಶ್ಪಾಲ್ ಸುವರ್ಣ ಲೇವಡಿ ಮಾಡುತ್ತಲೇ ಆಹ್ವಾನವನ್ನ ನೀಡಿದ್ದಾರೆ. ಪದೇ ಪದೇ ಅವರ ಸರ್ಕಾರದಲ್ಲಿರುವಂಥ ಮಂತ್ರಿಗಳು, ಶಾಸಕರು ಅವರಿಗೆ ಕಿರಿಕಿರಿ ಕೊಡುವಂಥ ಕೆಲಸಗಳಾಗ್ತದೆ. ಬಹುಶಃ ಗೋವಿನ ಅದೇ ರೀತಿ ಕೃಷ್ಣ ಮುಖ್ಯ ಪ್ರಾಣನ ದೋಷ ಉಂಟು ಅಂತ ನಾನು ಅನ್ನಿಸ್ತೇನೆ. ಬಹುಶಃ ಇದಕ್ಕೆ ಪರಿಹಾರ ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಒಂದು ಬಾರಿ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಕೃಷ್ಣನ ದರ್ಶನ ಮಾಡಿದರೆ ಬಹುಶಃ ಅದರಿಂದ ಅವರ ಈ ಸಮಸ್ಯೆಗಳಿಂದ ವಿಮುಕ್ತ ಆಗ್ಬೋದು ಎಂಬ ಭಾವನೆ. ಅದರಿಂದಾಗಿ ಮುಖ್ಯಮಂತ್ರಿಗಳೇ ಒಮ್ಮೆ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಉಡುಪಿಯ ಕೃಷ್ಣ ಮುಖ್ಯ ಪ್ರಾಣ ದರ್ಶನ ಪಡೆದು ಅಲ್ಲಿಯ ಗೋಮಾತೆಯ ದರ್ಶನ ಪಡೆದ್ರೆ ಬಹುಶಃ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಬಹುದು ಎಂಬ ಒಂದು ಅನಿಸಿಕೆ. ಅಲ್ಲ, ಇಷ್ಟರ ತನಕ ಅವ್ರು ಬರಲಿಲ್ಲ, ಆದರೆ ಕೃಷ್ಣ ಬುದ್ಧಿ ಕೊಡ್ತಾನೆ ಅಂತ ನನ್ನ ಒಂದು ಅನಿಸಿಕೆ. ಅದರಿಂದಾಗಿ ಬರ್ಬೋದು, ಬಂದರೆ ಒಳ್ಳೇದಂತ ಒಬ್ಬ ಶಾಸಕ ನೆಲೆಯಲ್ಲಿ ಅವರನ್ನು ಉಡುಪಿಗೆ ನಾನು ಬನ್ನಿ ಅಂತ ನಾನು ವಿನಂತಿ ಮಾಡ್ತೇನೆ. ಕೃಷ್ಣನ ದರ್ಶನ ಪಡ್ಕೊಳ್ಳಿ. ಬಂದರೆ ಖಾಲಿ ಉಡುಪಿಗೆ ಮಾತ್ರ ಅಲ್ಲ, ಉಡುಪಿ ಕೃಷ್ಣನ ದರ್ಶನ ಪಡೆದ್ರೆ ಮಾತ್ರ ನಾವು ಅದನ್ನು ಒಪ್ಕೊಳ್ಳಿಕ್ಕಾಗ್ತದೆ. ಕೇವಲ ಉಡುಪಿಗೆ ಬಂದು ಇಲ್ಲಿ ಯಾವುದೇ ಸಭೆ ಸಮಾರಂಭಗಳ ಭಾಷಣ ಮಾಡಿದರೆ ಅದು ಉಡುಪಿ ಕೃಷ್ಣ ಮಠಕ್ಕೆ ಬಂದಂತ ಆಗೋದಿಲ್ಲ. ಯಾಕೆಂದರೆ ಉಡುಪಿಯ ಕೃಷ್ಣ ಮುಖ್ಯ ಪ್ರಾಣಕ್ಕೆ ತನ್ನದೇ ಆದ ಒಂದು ಕೃಷ್ಣ ಮಠಕ್ಕೆ ಇತಿಹಾಸ ಇದೆ. ಇವತ್ತು ಕನಕದಾಸರ ಒಂದು ಪ್ರತಿಮೆಯನ್ನು ನಾವಿಲ್ಲಿ ಸ್ಥಾಪನೆ ಮಾಡಿ ಕನಕದಾಸರಿಗೆ ಒಂದು ಗೌರವ ಕೊಡುವಂಥ ಕೆಲಸ ಉಡುಪಿಯ ಅಷ್ಟಮಠದ ಮೂಲಕ ಆಗಿದೆ. ಆ ಸಂದರ್ಭ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.